ನೀವೇನಾದ್ರೂ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಹ್ಯಾಶ್ ಟ್ಯಾಗ್ಸ್ ಗಳನ್ನ ಜಾಸ್ತಿ ಕೀವರ್ಡ್ಸ್ ಗಳನ್ನೆಲ್ಲ ಹಾಕ್ಬಿಟ್ಟು ನಮ್ಮ ವಿಡಿಯೋ ಏನಾದ್ರೂ ನಾಳೆನೆ ವೈರಲ್ ಆಗ್ಬೇಕು ಅಂತ ಹೇಳಿ ನೀವು ಜಾಸ್ತಿ ಹ್ಯಾಶ್ ಟ್ಯಾಗ್ಸ್ ಗಳನ್ನೆಲ್ಲ ಹಾಕ್ತಾ ಇದ್ದೀರಾ ಅಂತ ಅಂದ್ರೆ ಅದು ಸ್ಪ್ಯಾಮ್ ಆಗುತ್ತೆ. ಈಗ ಏನ್ ಮಾಡ್ಬೇಕು, ನೀವು ಜಾಸ್ತಿ ಹ್ಯಾಶ್ ಟ್ಯಾಗ್ಸ್ ಗಳನ್ನ ಕೀವರ್ಡ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ, ಇದನ್ನ ನೀವು ಮಾಡ್ತಾ ಇರೋ ಮೇನ್ ತಪ್ಪೇ ಇದು. ಇವಾಗ ಏನ್ ಮೇನ್ ರೀಸನ್ ಏನು ಅಂತ ಅಂದ್ರೆ ಯೂಟ್ಯೂಬ್ ನಲ್ಲಿ ನೀವು ಟ್ಯಾಗ್ಸ್ ಗಳನ್ನ ಹ್ಯಾಶ್ ಟ್ಯಾಗ್ಸ್ ಗಳನ್ನ ಜಾಸ್ತಿಯಾಗಿ ಬಿಟ್ಟಿದೀರಾ ಅಂತ ಅಂದ್ರೆ ನಿಮ್ಮ ವಿಡಿಯೋಸ್ ವೈರಲ್ ಆಗಲ್ಲ. ನೀವು ನೋಡಿರ್ಬೋದು, ರೀಸೆಂಟ್ ಆಗಿ ಬಂದಿರೋ ಆಲ್ಗೋರಿದಮ್ ಅಪ್ಡೇಟ್ ಪ್ರಕಾರ ಹ್ಯಾಶ್ ಟ್ಯಾಗ್ಸ್ ಏನ್ ಕೆಲಸನೂ ಮಾಡಲ್ಲ. ಹ್ಯಾಶ್ ಟ್ಯಾಗ್ಸ್ ನ ನೀವು ಹಾಕ್ಬೋದು, ಆದ್ರೆ ಏನ್ ಕೆಲಸನೂ ಮಾಡಲ್ಲ. ಯಾಕೆ ಹ್ಯಾಶ್ ಟ್ಯಾಗ್ಸ್ ಗಳನ್ನ ಹಾಕ್ಬಾರ್ದು? ಜಾಸ್ತಿ ನೀವು ಟ್ಯಾಗ್ಸ್ ಗಳನ್ನ ಹಾಕಿದ್ರ ಅಂತಂದ್ರೆ ಏನಾಗುತ್ತೆ, ಏನ್ ಪ್ರಾಬ್ಲಮ್ ಆಗ್ಬೋದು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಆದಷ್ಟು ನನ್ನ ಸಪೋರ್ಟ್ ಮಾಡಿದೀರಾ ಅಂತಂದ್ರೆ ನಾನು ಒಳ್ಳೊಳ್ಳೆ ವಿಡಿಯೋಸ್ ಗಳನ್ನ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಮೇನ್ ಆಗಿ ಯೂಟ್ಯೂಬ್ ನಲ್ಲಿ ಜಾಸ್ತಿ ಕೀವರ್ಡ್ಸ್ ಗಳನ್ನ ಯಾಕೆ ಹಾಕ್ಬಾರ್ದು ಅಂತ ಅಂದ್ರೆ, ನೀವು ಆ ರೀತಿ ಕೀವರ್ಡ್ಸ್ ಗಳನ್ನ ಹಾಕಿರ್ತೀರಾ, ಆದ್ರೆ ಅದ್ ಸಂಬಂಧನೇ ಇರಲ್ಲ. ವಿಡಿಯೋ ಏನೋ ಹಾಕಿರ್ತೀರಾ, ತಮ್ನೇಲ್ ಏನೋ ಹಾಕಿರ್ತೀರಾ, ಅದ್ರ ಜೊತೆಗೆ ಕೀವರ್ಡ್ಸ್ ಗಳನ್ನ ಆಡ್ ಮಾಡಿರ್ತೀರಾ. ಆ ಕೀವರ್ಡ್ಸ್ ನಲ್ಲಿ ಏನು ಸಂಬಂಧ ಇಲ್ಲೋ ಕೀವರ್ಡ್ಸ್ ಗಳನ್ನ ನೀವೇನಾದ್ರೂ ಹಾಕಿದಿರಾ ಅಂತ ಅಂದ್ರೆ ನಿಮ್ಮ ಯೂಟ್ಯೂಬ್ ನಲ್ಲಿ ನೀವು ಆಲ್ಗೋರಿದಮ್ ಗೊತ್ತಾಗಲ್ಲ ಯಾವ ಕೆಟಗರಿ ಕಳಿಸ್ಬೇಕು. ಇವಾಗ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಟ್ರಾವೆಲ್ ಮಾಡ್ತಾ ಇದ್ರೆ ವಿಡಿಯೋಸ್ ಗಳನ್ನ ಹಾಕ್ತಾ ಇದ್ದೀರಾ ಅಂತ ಅಂದ್ರೆ ಟ್ರಾವೆಲ್ ನಲ್ಲಿ ನೀವು ಟ್ರಾವೆಲ್ ಬಿಟ್ಬಿಟ್ಟು ವ್ಲಾಗ್ ಬಗ್ಗೆ ಏನಾದ್ರೂ ನೀವು ಯಾವ್ದೋ ಒಂದು ಹ್ಯಾಶ್ ಟ್ಯಾಗ್ಸ್ ನ ಹಾಕೋದು, ಟ್ರಾವೆಲ್ ಬಿಟ್ಬಿಡ್ತೀರಾ. ಟ್ರಾವೆಲ್ ಅಲ್ಲಿ ಕುಕಿಂಗ್ ಅಂತ ಹ್ಯಾಶ್ ಟ್ಯಾಗ್ಸ್ ಹಾಕಿದ್ರೆ ಯಾರಿಗ್ ಕಳಿಸ್ಬೇಕು ಅಂತ ಹೇಳಿ ಆಲ್ಗೋರಿದಮ್ ಗೊತ್ತಾಗಲ್ಲ, ನಿಮ್ಮ ವಿಡಿಯೋಸ್ ಗಳಿಗೆ ವ್ಯೂಸ್ ಬರಲ್ಲ. ಮೇನ್ ಆಗಿ ನೀವ್ ಏನ್ ಮಾಡ್ಬೇಕು, ಯೂಟ್ಯೂಬ್ ನಲ್ಲಿ ನೀವು ಸರ್ಚ್ ಬಾರ್ಗೆ ಹೋಗ್ಬೇಕು. ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಮಾಡ್ಬೇಕು. ನಿಮ್ಗೆ ಇವಾಗ ಮೇನ್ ಆಗಿ ಏನ್ ಟಾಪಿಕ್ ತಗೊಂಡಿದ್ದೀರಾ ಆ ಟಾಪಿಕ್ ಬಗ್ಗೆ ಸರ್ಚ್ ಮಾಡಿ. ಸರ್ಚ್ ಮಾಡ್ಬಿಟ್ಟು ನೋಡಿ ಏನು ಅಲ್ಲಿ ಏನ್ ಹಾಕಿದ್ದಾರೆ, ಏನ್ ಟ್ಯಾಗ್ಸ್ ಗಳನ್ನ ಹಾಕಿದ್ದಾರೆ. ಈಗ ಜಸ್ಟ್ ನೀವು ಬೇರೆಯವ್ರ ವಿಡಿಯೋಸ್ ಗಳನ್ನ ನೋಡಿ ಅಂತ ನಾನು ಹೇಳ್ತಾ ಇಲ್ಲ. ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ನೀವು ಟೈಪ್ ಮಾಡಿ. ನಿಮ್ದು ಇವಾಗ ಏನೋ ಒಂದು ಯೂಟ್ಯೂಬ್ ಗ್ರೋತ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಅಲ್ಲಿ ಡೈರೆಕ್ಟ್ ಆಗಿ ಒಂದು 8-10 ಕೊಟ್ಬಿಡುತ್ತೆ. ಇದು ಹೌ ಟು ಸರ್ಚ್, ಹೌ ಟು ಯೂಸ್, ಈ ರೀತಿ ಏನಾದ್ರೂ ಕೊಟ್ಬಿಡುತ್ತೆ. ಅದನ್ನೇ ನೀವೇನ್ ಮಾಡ್ಬೇಕು, ಅದನ್ನೇ ಟ್ಯಾಗ್ಸ್ ಗಳನ್ನ ನೀವು ನಿಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಕೀವರ್ಡ್ಸ್ ನಲ್ಲಿ ಆಡ್ ಮಾಡ್ಕೋಬೇಕು. ಈ ರೀತಿ ಆಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೀವು ಯೂಟ್ಯೂಬ್ ನಲ್ಲಿ ಇವಾಗ ಹ್ಯಾಶ್ ಟ್ಯಾಗ್ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಆಲ್ಗೋರಿದಮ್ ಪ್ರಕಾರ ನೀವು ಹೋಗ್ಬೇಕು ಅಂತ ಅಂದ್ರೆ ಇವಾಗ ಕರೆಂಟ್ ಆಗಿರೋ ಯೂಟ್ಯೂಬ್ ನಲ್ಲಿ SEO ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ನೀವು ಎಷ್ಟೇ ವಿಡಿಯೋಸ್ ಗಳನ್ನ ಹಾಕಿ SEO ಏನಾದ್ರೂ ನೀವು ಫಾಲೋ ಮಾಡಿಲ್ಲ ಅಂತ ಅಂದ್ರೆ ನಿಮ್ಮ ವಿಡಿಯೋಸ್ ಗಳಿಗೆ ವ್ಯೂಸ್ ಬರೋದೇ ಇಲ್ಲ. ಈ ವ್ಯೂಸ್ ಬರ್ಬೇಕು ಅಂತ ಅಂದ್ರೆ ನೀವು ಹ್ಯಾಶ್ ಟ್ಯಾಗ್ಸ್ ಗಳನ್ನ ಕರೆಕ್ಟ್ ಆಗಿ ಹಾಕಿರ್ಬೇಕು. ಜಾಸ್ತಿ ಹ್ಯಾಶ್ ಟ್ಯಾಗ್ಸ್ ಗಳನ್ನ ಹಾಕ್ತೀನಿ ಈ ರೀತಿ ಎಲ್ಲ ಮಾಡಿದೀರಾ ಅಂತ ಅಂದ್ರೆ ನಿಮ್ಮ ಚಾನಲ್ಗೆ ವ್ಯೂಸ್ ಬರಲ್ಲ. ಯಾರಿಗೆ ಕಳಿಸ್ಬೇಕು ಅನ್ನೋದು ಆಲ್ಗೋರಿದಮ್ಗೂ ಗೊತ್ತಾಗಲ್ಲ. ಅದಕ್ಕೆ ಸರ್ಚ್ ಬಾರ್ ಅಲ್ಲಿ ಹೋಗಿ ಒಂದ್ಸಲಿ ಕರೆಕ್ಟ್ ಆಗಿ ಚೆಕ್ ಮಾಡಿ, ಏನ್ ನಾನು ಹಾಕ್ಬೇಕು. ಅಲ್ಲೊಂದು 8-10 ಪಾಯಿಂಟ್ಸ್ ಕೊಡುತ್ತಲ್ವಾ, ಅದ್ರೊಳಗಡೆ ಅದನ್ನೇ ಕೀವರ್ಡ್ಸ್ ತಗೊಂಡ್ಬಿಟ್ಟು ನೀವು ಟೈಪ್ ಮಾಡ್ಕೊಳ್ಳಿ. ನೀವೆಲ್ಲೋ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಅದೇ ಕೀವರ್ಡ್ಸ್ ನ ನೀವು ತಗೊಂಡೋಗಿ ನೀವು ಆ ಟ್ಯಾಗ್ಸ್ ನಲ್ಲೆಲ್ಲ ಆಡ್ ಮಾಡಿದೀರಾ ಅಂತಂದ್ರೆ ನಿಮ್ಮ ವಿಡಿಯೋಸ್ ಗಳು ಬೇಗ ವೈರಲ್ ಆಗುತ್ತೆ. ಬೇಗ ವೈರಲ್ ಆಗುತ್ತೆ, ಅದರಿಂದ ಅರ್ನಿಂಗ್ಸ್ ಆಗುತ್ತೆ, ಮಾನಿಟೈಸೇಷನ್ ಆಗುತ್ತೆ. ಇದೆಲ್ಲ ಆಗ್ಬೇಕು ಅಂತ ಅಂದ್ರೆ ಕರೆಕ್ಟ್ ಆಗಿರೋ ಹ್ಯಾಶ್ ಟ್ಯಾಗ್ಸ್ ಗಳನ್ನ ಯೂಸ್ ಮಾಡ್ಲೇಬೇಕು. ಅವೆಲ್ಲ ಯೂಸ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ವ್ಯೂಸ್ ಬರಲ್ಲ. ಇದನ್ನ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಆದಷ್ಟು ಟ್ಯಾಗ್ಸ್ ಗಳನ್ನ ಯೂಸ್ ಮಾಡೋದನ್ನ ನೀವು ಬಳಸ್ತಾ ಇದ್ದೀರಾ, ಜಾಸ್ತಿ ಬಳಸೋದಕ್ಕೆ ಹೋಗ್ಬೇಡಿ. ನೀವು ಡಿಸ್ಕ್ರಿಪ್ಷನ್ ಫುಲ್ಲು ಟ್ಯಾಗ್ಸ್ ಗಳನ್ನ ಹಾಕೋದು ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಈಗ ಮೇನ್ ಆಗಿ ಬಂದಿರೋ ಅಪ್ಡೇಟ್ ಪ್ರಕಾರ ಜಾಸ್ತಿ ಟ್ಯಾಗ್ಸ್ ಗಳನ್ನ ಹ್ಯಾಶ್ ಟ್ಯಾಗ್ಸ್ ಗಳನ್ನೆಲ್ಲ ಹಾಕಿದೀರಾ ಅಂತಂದ್ರೆ ನಿಮ್ಮ ವಿಡಿಯೋ ವೈರಲ್ ಆಗಲ್ಲ. ಎಲ್ಲಿ ನಿಮ್ಗೆ ಒಂದು ಯಾರಿಗಾದ್ರೂ ಫ್ರೆಂಡ್ಸ್ ಗೆ ಕಳಿಸಿದೀರಾ ಅಂತಂದ್ರೆ ಒಂದು 5-10 ಜನ ನೋಡ್ಬೋದು. ಅದಾದ್ಮೇಲೆ ನಿಮ್ದು ಏನಾದ್ರೂ ಆಡಿಯನ್ಸ್ ರಿಟೆನ್ಷನ್ ಏನಾದ್ರೂ ಕಮ್ಮಿ ಆಗಿದೆ ಅಂತ ಅಂದ್ರೆ ಆ ವಿಡಿಯೋನ ಆಲ್ಗೋರಿದಮ್ ಬೇರೆಯವರಿಗೆ ಸಜೆಸ್ಟೇ ಮಾಡಲ್ಲ. ಅದಕ್ಕೆ ಆದಷ್ಟು ಇದನ್ನ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಜಾಸ್ತಿ ಕೀವರ್ಡ್ಸ್ ಗಳನ್ನ ಯೂಸ್ ಮಾಡೋದು, ಜಾಸ್ತಿ ಟ್ಯಾಗ್ಸ್ ಗಳನ್ನ ಯೂಸ್ ಮಾಡೋದು, ಹ್ಯಾಶ್ ಟ್ಯಾಗ್ಸ್ ಗಳನ್ನ ಯೂಸ್ ಮಾಡೋದು, ಇದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಯೂಟ್ಯೂಬ್ SEO ಹೆಂಗಿದೆಯೋ ಅದೇ ತರ ನೀವು ಫಾಲೋ ಮಾಡ್ಬೇಕು. ಇವಾಗ ಯೂಟ್ಯೂಬ್ ಗ್ರೋತ್ ಅಂತ ಹಾಕಿದಿರಾ ಅಂದ್ರೆ ಅಲ್ಲಿ ಏನ್ ಕೀವರ್ಡ್ಸ್ ಬರುತ್ತೋ ಅದನ್ನೇ ಯೂಸ್ ಮಾಡಿ. ಅದನ್ನ ಬಿಟ್ಬಿಟ್ಟು ನೀವು ಬೇರೆ ಏನಾದ್ರೂ ಯೂಸ್ ಮಾಡಿದೀರಾ, ಬೇರೆ ಏನಾದ್ರೂ ಹ್ಯಾಶ್ ಟ್ಯಾಗ್ಸ್ ಗಳನ್ನ ಹಾಕಿದಿರಾ ಅಂತಂದ್ರೆ ನಿಮ್ಮ ವಿಡಿಯೋ ವೈರಲ್ ಆಗಲ್ಲ. ಅದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನಾನು ಇವತ್ತು ಒಂದು ಬೋನಸ್ ಟಿಪ್ಸ್ ಹೇಳ್ಬೇಕು ಅಂತ ಅನ್ಕೊಂಡೆ. ಏನಂತಂದ್ರೆ ಮೇನ್ ಆಗಿ ನೀವು ಕೀವರ್ಡ್ಸ್ ಗಳನ್ನ ಯೂಸ್ ಮಾಡ್ತಿರಲ್ವಾ, ಅವಾಗ ಜಾಸ್ತಿ ನೀವು 15-10 ಎಲ್ಲ ಹಾಕೋಕ್ ಹೋಗ್ಬೇಡಿ. 10-15 ಹಾಕೋದ್ರ ಬದಲು ಮೇನ್ ಆಗಿ ಲಾಂಗ್ ಆಗಿರೋ ಹ್ಯಾಶ್ ಟ್ಯಾಗ್ಸ್ ಗಳನ್ನ ಕೀವರ್ಡ್ಸ್ ಗಳನ್ನ ಯೂಸ್ ಮಾಡಿ. ಇವಾಗ SEOದಲ್ಲಿ ನಾನು ಹೇಳಿದ್ನಲ್ಲ, ಯೂಟ್ಯೂಬ್ ನಲ್ಲಿ ನೀವು ಸರ್ಚ್ ಬಾರ್ ನಲ್ಲಿ ಏನ್ ಸರ್ಚ್ ಮಾಡ್ತಿರೋ ಅದು ಬಂದ ತಕ್ಷಣ
ಚಿಕ್ಕದಾಗಿ ಇವಾಗ ಜಸ್ಟ್ ಯೂಟ್ಯೂಬ್ ಗ್ರೋತ್ ಅಂತ ಹಾಕೋದು, ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಟ್ಯಾಗ್ಸ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಹೌ ಟು ಯೂಸ್ AI, ಹೌ ಟು ಲರ್ನ್ ಯೂಟ್ಯೂಬ್ ಅಂತ ಹೇಳಿ ಏನಾದ್ರು ಸರ್ಚ್ ಮಾಡೋದು, ಹೌ ಟು ಬಿಕಮ್ ಎ ಯೂಟ್ಯೂಬರ್ ಈ ರೀತಿ ಏನಾದ್ರೂ ಮೆನ್ಷನ್ ಮಾಡೋದು. ಈ ರೀತಿ ಏನಾದ್ರೂ ನೀವು ಮಾಡಿದೀರಾ ಅಂತ ಅಂದ್ರೆ ನಿಮ್ಮ ವಿಡಿಯೋ ಬೇಗ ಸರ್ಚ್ ನಲ್ಲಿ ಬರುತ್ತೆ, ವೈರಲ್ ಆಗುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ನೀವು ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಡಿಸ್ಕ್ರಿಪ್ಷನ್, ಟ್ಯಾಗ್ಸ್, ಅಲ್ಲಿ ಏನೇನ್ ಇದೆಯೋ ಎಂಡ್ ಸ್ಕ್ರೀನು ಇದನ್ನೆಲ್ಲ ಹಾಕೋದು ತುಂಬಾನೇ ಇಂಪಾರ್ಟೆಂಟ್. ಇದನ್ನೆಲ್ಲ ಹಾಕೋದನ್ನ ಮಿಸ್ ಮಾಡ್ಲೇಬೇಡಿ. ಏನೇನಿದೆಯೋ ಅದನ್ನ ಕಂಪ್ಲೀಟ್ ಆಗಿ ಹಾಕೋದಕ್ಕೆ ಟ್ರೈ ಮಾಡಿ. ಸುಮ್ನೆ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡೋದು ಇದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಈ ವಿಡಿಯೋ ನಿಮ್ಗೆ ಹೆಂಗ್ ಅನ್ಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಅದ್ರ ಜೊತೆ ಕಮೆಂಟ್ ಮಾಡೋದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಕೀವರ್ಡ್ಸ್ ಟ್ಯುಟೋರಿಯಲ್ ಏನಾದ್ರೂ ಬೇಕಾಗಿತ್ತು ಅಂತ ಅಂದ್ರೆ ಕೀವರ್ಡ್ಸ್ ಕಂಪ್ಲೀಟ್ ಟ್ಯುಟೋರಿಯಲ್ ಅಂತಾನೆ ಮೆನ್ಷನ್ ಮಾಡಿ. ಕಮೆಂಟ್ ಅಲ್ಲಿ ಈ ರೀತಿ ಮೆನ್ಷನ್ ಮಾಡಿದೀರಾ ಅಂತ ಅಂದ್ರೆ ನಾನು ಎಲ್ಲಿ ಹೋಗಿ ಕೀವರ್ಡ್ಸ್ ಗಳನ್ನ ಸರ್ಚ್ ಮಾಡ್ಬೇಕು, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಬೇಕಾ, ಗೂಗಲ್ ಸರ್ಚ್ ಮಾಡ್ಬೇಕಾ, ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಅಲ್ಲಿ ನಿಮ್ಗೆ ಸಿಗ್ಬೋದು. ಅದ್ರ ಜೊತೆಗೆ ಒಂದೆರಡು ಆಪ್ ಗಳು ಇದಾವೆ, ಆ ಆಪ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಆ ಆಪ್ ನ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ. ಆ ಆಪ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿ ಮಾಡ್ಬೇಕು, ಎಲ್ಲಿ ಹೋಗಿ ನೀವು ಕೀವರ್ಡ್ಸ್ ಗಳನ್ನ ಸರ್ಚ್ ಮಾಡಿದ್ರೆ ನಿಮ್ಮ ವಿಡಿಯೋಸ್ ಬೇಗ ವ್ಯೂಸ್ ಬರುತ್ತೆ, ವೈರಲ್ ಆಗುತ್ತೆ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡ್ಬೇಕು, ಕಮೆಂಟ್ ಮಾಡ್ಬೇಕು, ಅವಾಗ ನಾನು ಎಲ್ಲ ಹೇಳೋದಕ್ಕಾಗುತ್ತೆ. ಆದಷ್ಟು ವಿಡಿಯೋಸ್ ಗಳಿಗೆ ವೈರಲ್ ಆಗ್ಬೇಕು ಅಂತ ಅಂದ್ರೆ ಇವನ್ನೆಲ್ಲ ನೀವು ಆದಷ್ಟು ಫಾಲೋ ಮಾಡ್ಲೇಬೇಕು. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತು ಅಂತ ಅಂದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 2 ಬೈಟ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಸಪೋರ್ಟ್ ಮಾಡೋದ್ರಿಂದ ನನಗೆ ಬೇರೆ ವಿಡಿಯೋಸ್ ಗಳಿಗೆ ಹಾಕೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಆದಷ್ಟು ಸಜೆಸ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.